ಡಿಸಿಎಂ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟು ಹೇಳಿಕೆಗೆ ಬಿಜೆಪಿ ಬೆಂಬಲವನ್ನ ಸೂಚಿಸಿದೆ. ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ಯಾಕೆ ಬಿಜೆಪಿಯ ಆ ನಾಯಕರು? ಬಿಜೆಪಿಯನ್ನೇ ಕೆಂಗೆಡಿಸಿದ್ಯಾ ಆ ನಾಯಕನ ನಡೆ? ಬೆಂಬಲಕ್ಕೆ ನಿಂತಿದ್ಯಾಕೆ ಬಿಜೆಪಿಯ ಆ ಒಂದು ನಾಯಕರು? ಬಿಜೆಪಿಯನ್ನೇ ಡಿಸಿಎಂಗೆ ಬೆಂಬಲವನ್ನ ಸೂಚಿಸಿದ್ರ ಬಿಜೆಪಿಯ ಶಾಸಕ? ಬಿಜೆಪಿಗರಿಗೆ ಮರ್ಮಾಘಾತ ನೀಡಿರುವಂತಹ ಸ್ವಪಕ್ಷದ ಶಾಸಕ ಯಾರಿರಬಹುದು? ಡಿಸಿಎಂ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟು ಹೇಳಿಕೆಗೆ ಬಿಜೆಪಿ ಬೆಂಬಲವನ್ನ ನೀಡಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ತಾನು ಬಿಜೆಪಿಗೆ ಸೇರ್ತೀನಿ ಅಂತ ಹೇಳದೆ ಹೋದ್ರೂ ಕೂಡ ಅವರ ನಡೆ ಬಿಜೆಪಿಗೆ ಸೇರ್ತಾರಾ ಎನ್ನುವಂತಹ ಅನುಮಾನಗಳು ಒಂದ್ ಕಡೆ ವ್ಯಕ್ತವಾಗ್ತಾ ಇದ್ರೆ, ಇನ್ನೊಂದು ಕಡೆ ನಟ್ಟು ಬೋಲ್ಟು ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಜೈ ಎಂದಿರುವಂತಹ ಕಮಲ ಪಕ್ಷದ ಶಾಸಕ. ಹಾಗಾದ್ರೆ ಯಾರಾಗಿರಬಹುದು ಆ ಒಂದು ಶಾಸಕ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿರುವಂತಹ ಬಿಜೆಪಿ ಶಾಸಕ ಯಾರು? ಯಾವ ಕಾರಣಕ್ಕೋಸ್ಕರ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ? ಹಾಗೂ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಪಾರ್ಟಿಗೆ ಬರೋದು ಪಕ್ಕಾನ? ಹಾಗಾದ್ರೆ ಡಿಸಿಎಂಗೆ ಬೆಂಬಲವನ್ನ ಸೂಚಿಸಿದಂತಹ ಬಿಜೆಪಿಯ ಆ ಶಾಸಕರು ಯಾರು? ಈ ವಿಚಾರವನ್ನ ನೋಡ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಅವರನ್ನ ಮೆಚ್ಚಿಸಲು ಬಿಜೆಪಿಗರಿಗೆ ಗುಡ್ ನೈಟ್ನ ಶಾಸಕ. ಸ್ವಪಕ್ಷದ ನಾಯಕರನ್ನ ವಿರೋಧಿ ಡಿಕೆ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸ್ವಪಕ್ಷದ ನಾಯಕರ ಹೇಳಿಕೆಗಳಿಗೆ ತದ್ವಿರುದ್ಧ ಹೇಳಿಕೆ. ಬಿಜೆಪಿಗರಿಗೆ ಕಬ್ಬಿಣದ ಕಡಲೆ ಆಗಿರುವಂತಹ ಆ ಬಿಜೆಪಿ ಶಾಸಕ, ಬಿಜೆಪಿಗರ ವಿರುದ್ಧವೇ ತಿರುಗಿ ಬಿದ್ದಂತಹ ಪ್ರಭಾವಿ ಶಾಸಕ. ಎಸ್, ತಮ್ಮ ಪಕ್ಷದವರು ಡಿಕೆ ಶಿವಕುಮಾರ್ ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಅಂದರೆ ಬಿಜೆಪಿಗರು ಡಿಕೆ ಶಿವಕುಮಾರ್ ಅವರ ಆ ಒಂದು ಹೇಳಿಕೆ ನಟ್ಟು ಬೋಲ್ಟು ವಿಚಾರವಾಗಿ ವಿರೋಧವನ್ನ ಸೂಚಿಸ್ತಾ ಇದ್ರೆ, ಬಿಜೆಪಿಯ ನಾಯಕ ಅದರಲ್ಲೂ ಶಾಸಕ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದಾರೆ, ಕಬ್ಬಿಣದ ಕಡಲೆ ಆಗಿದ್ದಾರೆ ಬಿಜೆಪಿಗರಿಗೆ. ಹಾಗಾದ್ರೆ ಇವರ ಮೂಲಕ ನಮಗೆಲ್ಲ ಉತ್ತರ ಸಿಗ್ತಾ ಇದೆಯಾ? ಡಿಕೆ ಶಿವಕುಮಾರ್ ಏನಾದ್ರೂ ಬಿಜೆಪಿ ಪಾರ್ಟಿಗೆ ಬರೋದು ಫಿಕ್ಸ್ ಆಗ್ತಾ ಇದೆಯಾ? ಆ ಒಂದು ಕಾರಣಕ್ಕೋಸ್ಕರ ಬೆಂಬಲವನ್ನ ಸೂಚಿಸ್ತಾ ಇದ್ದಾರಾ? ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಆ ಒಂದು ಶಾಸಕ ಯಾಕಾಗಿ ನಿಂತಿದ್ದಾರೆ? ಹಾಗಾದ್ರೆ ಆ ಶಾಸಕ ಯಾರು ಅಂತ ಹೇಳ್ತೀವಿ ನೋಡಿ. ಡಿಕೆ ಶಿವಕುಮಾರ್ ಮಾತನ್ನ ಪ್ರಶ್ನಿಸಿದ ಆರ್ ಅಶೋಕ್ಗೆ ತಿರುಗುಬಾಣ. ಅಶೋಕ್ ವಿರುದ್ಧವೇ ತಿರುಗಿ ಬಿದ್ದಂತಹ ಸೋಮಶೇಖರ್. ಯಶವಂತಪುರ ಶಾಸಕ ಆ ಮಾತಿಗೆ ಅಶೋಕ್ ಶಾಕ್. ಏಡ್ಸ್ ಇಂಜೆಕ್ಷನ್ ಕೊಟ್ಟವರನ್ನೇ ಜೊತೆ ಇಟ್ಟುಕೊಂಡಿದ್ದೀರಿ, ಮೊದಲು ಅಂತವರ ನಟ್ಟು ಬೋಲ್ಟು ಟೈಟ್ ಮಾಡಿ, ಆ ಕೆಲಸ ಮಾಡಲು ನಿಮ್ಗೆ ದಮ್ಮಿಲ್ವಾ ಅಂತ ಹೇಳಿ ತರಾಟ್. ಅಶೋಕ್ ವಿರುದ್ಧವೇ ತಿರುಗಿ ಬಿದ್ದಂತಹ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ನಡೆಗೆ ಕಂಗಾಲಾಗಿರುವಂತಹ ಕೇಸರಿ ಪಡೆ. ಮೊದಲಿನಿಂದಲೂ ಕೂಡ ಬಿಜೆಪಿಗರಿಗೆ ತಲೆನೋವಾಗಿರುವಂತಹ ಎಸ್ಟಿ ಸೋಮಶೇಖರ್ ಬಿಜೆಪಿ ಪಾಲಿಗೆ ನುಂಗಲಾಗದೆ ಇರುವಂತಹ ತುತ್ತಾಗಿರುವಂತಹ ಸೋಮಶೇಖರ್. ಎಸ್, ಸೋಮಶೇಖರ್ ಅವರು ಇದೇ ಮೊದಲನೇನಲ್ಲ,
ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಾ ಇರೋದು ಇದೇನ್ ಮೊದಲು ಅಂತ ಅಲ್ಲ. ಸೊ ಅವರ ಈ ಒಂದಿಷ್ಟು ನಡೆಗಳಿಗೆ ಬಿಜೆಪಿಗರಿಗೆ ಆ ಒಂದು ಗಟ್ಟಿ ಕಬ್ಬಿಣದ ಕಡಲೆಯನ್ನ ನುಂಗೋಕ್ಕಾಗ್ತಾ ಇಲ್ಲ, ಬಾಯಲ್ಲಿ ಇಟ್ಕೊಳಕ್ಕಾಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್.ಟಿ. ಸೋಮಶೇಖರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಆರ್ ಅಶೋಕ್ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಈ ಒಂದು ನಡೆಗೆ ಎಸ್.ಟಿ. ಸೋಮಶೇಖರ್ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಂತಿರುವಂತಹ ಈ ಒಂದು ನಡೆಗೆ ಇಡೀ ಕಮಲ ಪಕ್ಷವೇ ಒಂಥರ ದಂಗೆ ಆಗಿಬಿಟ್ಟಿದೆ. ಬಿಜೆಪಿ ಪಾಲಿಗೆ ನುಂಗಲಾಗದ ತುತ್ತು ಸೋಮಶೇಖರ್ ಅದು ಇವತ್ತೇ ಅಲ್ಲ, ಅದು ಯಾವಾಗಲೂ ಅವರ ಒಂದು ಬಿಜೆಪಿನೇ ಒಂದ್ ಕಡೆಗೆ ಆದ್ರೆ ಇವರೇ ಒಂದ್ ಕಡೆಗೆ ಹೋಗ್ತಾ ಇರ್ತಾರೆ. ಸೊ ಈ ಒಂದು ನಡೆ ಆರ್ ಅಶೋಕ್ ಅವರಿಗೆ ತುಂಬಾ ತಲೆನೋವಾಗಿ ಪರಿಣಮಿಸಿದೆ. ಯಶವಂತಪುರದ ಶಾಸಕ ಯಾರು ಅಂತಂದ್ರೆ ಎಸ್.ಟಿ. ಸೋಮಶೇಖರ್ ಅವರು. ಸೊ ಇದು ಇವತ್ತಿನ ನಿನ್ನೆಂದಲ್ಲ, ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲವನ್ನ ನೀಡಿದ್ದಾರೆ.